ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ, ಶಿವ ಅಗ್ರೋಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ಫೋನ್ ಕಾಲ್ಗಳು ಬರ್ತಾ ಇರ್ತವೆ. ಎಲ್ಲರಿಗೂ ಯಾವ ಗೊಬ್ಬರ ತಗೊಳ್ಳಿ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಶುಂಠಿ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿ ಆಸೆಯಿಂದ ಕಾಯ್ತಾ ಇರ್ತಕ್ಕಂಥ ಅನೇಕ ಜನ ರೈತರು ಗುಣಿ ಗೊಬ್ಬರದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತ ಹೇಳಿ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಹೋದ ವರ್ಷ ಎಲೆ ಚುಕ್ಕೆ ರೋಗ ಎಲ್ಲ ರೈತರನ್ನು ಅತ್ಯಂತ ಹೆಚ್ಚು ಬಾಧಿಸಿರೋದ್ರಿಂದ ಮತ್ತು ಅನೇಕ ಪೋಷಕಾಂಶಗಳನ್ನು ಕಾಲಕ್ಕೆ ಕೊಡಕ್ಕೆ ಆಗದೇ ಇರೋದ್ರಿಂದ ಬಹಳಷ್ಟು ರೈತರು ಇಳುವರಿಯಲ್ಲಿ ಹೊಡೆತ ತಿಂದಿದ್ದಾರೆ. ಆದ್ರಿಂದ ಈ ಸಾರಿ ಫೆಬ್ರವರಿ 15ರಿಂದ ಮಾರ್ಚ್ ಅಂತ್ಯದ ಒಳಗೆ ಅನೇಕ ಜನ ಶುಂಠಿ ಬೀಜವನ್ನು ನಾಟಿ ಮಾಡಬೇಕು ಅಂತ ಉತ್ಸಾಹದಲ್ಲಿದ್ದೀರಾ. ಶುಂಠಿ ಬೀಜಗಳನ್ನ ಆಯ್ಕೆ ಮಾಡಿ ಅವುಗಳಿಗೆ ಬೀಜೋಪಚಾರ ಮಾಡೋದಕ್ಕಿಂತ ಮುಂಚೆನೆ ಬಿತ್ತನೆಗಾಗಿ ಬಳಸುವಂತಹ ಗುಣಿ ಗೊಬ್ಬರದ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಅನ್ನೋದನ್ನ ನಾನು ವಿನಂತಿ ಮಾಡಿಕೊಳ್ತೀನಿ. ಗುಣಿ ಗೊಬ್ಬರವಾಗಿ ನೀವು ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿರ್ತಕ್ಕಂಥ ಬೇವಿನ ಹಿಂಡಿಯನ್ನಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿಯೇ ಕೊಟ್ಟಿಗೆಯಲ್ಲಿರುವಂತಹ ಹಸುಗಳಿಂದ ತಯಾರಿಸಿರುವಂತಹ ಕಾಂಪೋಸ್ಟ್ ಗೊಬ್ಬರ, ತಿಪ್ಪೆ ಗೊಬ್ಬರವನ್ನು ಕೂಡ ಅದ್ಭುತವಾದ ರೀತಿಯಲ್ಲಿ ಬಳಸಬಹುದು. ಗುಣಿ ಗೊಬ್ಬರವನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಉತ್ತಮವಾಗಿ ಮಾಗಿರುವಂತಹ ಕಳಿತಿರುವಂತಹ ಸಗಣಿ ಗೊಬ್ಬರ ಅತ್ಯಂತ ಅದ್ಭುತವಾದಂಥದ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 1 ವರ್ಷ ಹಳೆಯದಾಗಿರ್ತಕ್ಕಂತಹ ಸಗಣಿ ಗೊಬ್ಬರವನ್ನೇ ಕೂಡ ನೀವು ಒಂದು ಎಕರೆಗೆ ಕನಿಷ್ಠ ಒಂದು 20 ಚೀಲದಷ್ಟೋ 30 ಚೀಲದಷ್ಟೋ ಗೊಬ್ಬರವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಅನ್ನ ಉಪಚಾರವನ್ನು ಮಾಡಿ ಆ ಗೊಬ್ಬರವನ್ನು ಗುಣಿ ಗೊಬ್ಬರವಾಗಿ ಬಳಸೋದು ಬಹಳ ಉತ್ತಮ ಅಂತ ಹೇಳಿ ಒಂದು ಅಭಿಪ್ರಾಯ. ಎರಡನೇದಾಗಿ, ನಿಮಗೆ ಸಗಣಿ ಗೊಬ್ಬರದ ಲಭ್ಯತೆ ಇಲ್ಲ ಅನ್ನೋದಾದರೆ ಉತ್ತಮವಾದಂತಹ ಸರ್ಟಿಫೈಡ್ ಆಗಿರುವಂತಹ ಕಾಂಪೋಸ್ಟ್ ಗೊಬ್ಬರಗಳನ್ನು ಕೂಡ ಬಳಸಬಹುದು. ಅಂತಹ ಕಾಂಪೋಸ್ಟ್ ಗೊಬ್ಬರಗಳ ಸಾಲಿನಲ್ಲಿ ಎನ್ರಿಚ್ಡ್ ಆಗಿರ್ತಕ್ಕಂತಹ ಪೇಟೆಂಟ್ ಕೂಡ ಹೊಂದಿರುವಂತಹ ಟಾಟಾ ಜಿಯೋ ಗ್ರೀನ್ ಅದ್ಭುತವಾದಂತಹ ಒಂದು ಗೊಬ್ಬರವಾಗಿ ನಿಮಗೆ ಲಭ್ಯ ಆಗುತ್ತೆ. ಈ ಗೊಬ್ಬರದಲ್ಲಿರುವಂತಹ ಪೋಷಕಾಂಶಗಳ ವಿವರಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. 4-5 ಜನ ರೈತರು ಒಟ್ಟಾಗಿ ನಿಮಗೆ ಎಷ್ಟು ಚೀಲ ಬೇಕು ಅನ್ನೋದನ್ನ ನೀವು ಮುಂಚಿತವಾಗಿ ಬುಕ್ ಮಾಡಿದ್ರಿ ಅಂದರೆ ನಿಮ್ಮ ಗದ್ದೆಯ ಬಳಿಗೆ ಇಳಿಸಿಕೊಡುವಂಥ ಅಥವಾ ನಿಮ್ಮ ಸಮೀಪದ ಊರಿನಲ್ಲಿ ಇಳಿಸುವಂಥ ವ್ಯವಸ್ಥೆಯನ್ನು ಕೂಡ ಈ ಕಂಪನಿಯವರು ಮಾಡಿಕೊಡ್ತಾ ಇದ್ದಾರೆ. ಟಾಟಾ ಜಿಯೋ ಗ್ರೀನ್ನಲ್ಲಿ 14%ಗಿಂತ ಹೆಚ್ಚು ಆರ್ಗ್ಯಾನಿಕ್ ಕಾರ್ಬನ್ ಇದೆ, ಪ್ಲಸ್ NPK 3% ಇದೆ. ಅನೇಕ ಸೂಕ್ಷ್ಮಾಣು ಜೀವಿಗಳು ಕೂಡ ಇದರಲ್ಲಿ ಎನ್ರಿಚ್ ಆಗಿದೆ. ಪ್ಲಸ್ ಹುಲ್ಲಿನ ಬೀಜಗಳು ಇದರಲ್ಲಿ ಇಲ್ಲದೆ ಇರೋದ್ರಿಂದ ಈ ಗೊಬ್ಬರವನ್ನು ಹಾಕಿದಾಗ ಬೇರೆಯ ಕಳೆಗಳು ಈ ಗೊಬ್ಬರದ ಮೂಲಕ ನಿಮ್ಮ ಮಡಿಯಲ್ಲಿ ಕಾಣ ಸಿಗುವುದಿಲ್ಲ. ಈ ಟಾಟಾ ಜಿಯೋ ಗ್ರೀನ್ 50 kgಯ ಬ್ಯಾಗ್ 650 ರೂಪಾಯಿದಿಂದ 700 ರೂಪಾಯಿಗಳವರೆಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ದರಗಳಲ್ಲಿ ಆ ಸಾಗಾಣಿಕಾ ವೆಚ್ಚಕ್ಕನುಗುಣವಾಗಿ ಸ್ವಲ್ಪ ವ್ಯತ್ಯಾಸವಾಗಿ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಈ ಟಾಟಾ ಜಿಯೋ ಗ್ರೀನ್ ಪೇಟೆಂಟ್ ಕೂಡ ಹೊಂದಿರೋದ್ರಿಂದ ಉತ್ತಮವಾದಂಥ ಒಂದು ಸಾವಯವ ಗೊಬ್ಬರವಾಗಿ ನಿಮಗೆ ಉಪಯೋಗ ಆಗುತ್ತೆ. ಎರಡನೇದಾಗಿ, ಗ್ರೀನ್ ಬಯೋಟೆಕ್ ಕಂಪನಿ ಬಾಳೆಹೊನ್ನೂರಿನ ಒಂದು ಅದ್ಭುತವಾದಂತಹ ಕಂಪನಿ. ಆ ಕಂಪನಿಯ ಬಯೋಫರ್ಟ್ ಕೂಡ ನಿಮಗೆ 40 kg ಬ್ಯಾಗ್ನಲ್ಲಿ ಲಭ್ಯ ಇದೆ. ಇದು ಕೂಡ 14% ಆರ್ಗ್ಯಾನಿಕ್ ಕಾರ್ಬನ್, 3% NPK ಹಾಗೂ 30ಕ್ಕಿಂತ ಹೆಚ್ಚು ಸೂಕ್ಷ್ಮಾಣು ಜೀವಿಗಳನ್ನು ಹೊಂದಿ ಟ್ರೈಕೋಡರ್ಮಾ, ಸುಡೋಮೋನಸ್ ಮತ್ತು ಕೆಲವು ಹಿಂಡಿಗಳನ್ನು ಕೂಡ ಇದರಲ್ಲಿ ಸೇರಿಸಿರೋದ್ರಿಂದ ಉತ್ತಮವಾದಂತಹ ಗೊಬ್ಬರ ಅಂತ ಹೇಳಿ ನಾವು ಹೋದ ವರ್ಷದಲ್ಲಿ ಫೀಲ್ಡ್ ನಲ್ಲಿ ಅವುಗಳನ್ನು ಪ್ರಯೋಗಿಸಿ ಕಂಡುಕೊಂಡಂತ ಫಲಿತಾಂಶ. ಈ ಬಯೋಫರ್ಟ್ 580ರಿಂದ 630 ರೂಪಾಯಿಗಳ ದರದಲ್ಲಿ 40 kgಯ ಬ್ಯಾಗ್ನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಮಾರಾಟಕ್ಕೆ ಲಭ್ಯ ಇದೆ. ಇನ್ನೊಂದು ಆಪ್ಷನ್ ಗುಜರಾತ್ ಇಕೋ ಕಂಪನಿಯ ಧರಾಮೃತ್ ಪಿ ಅನ್ನುವಂತಹ ಒಂದು ಗೊಬ್ಬರ. ಇದು 30 kgಯ ಬ್ಯಾಗ್ನಲ್ಲಿ ಲಭ್ಯ ಇದೆ. ಸಗಣಿಯಲ್ಲಿ ಸಿಗುವಂತಹ ಅನೇಕ ಸೂಕ್ಷ್ಮಾಣು ಜೀವಿಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅವುಗಳನ್ನ ಬೆಳೆಸಿ ಅವುಗಳ ಸಂಯೋಜನೆಯಿಂದ ತಯಾರಿಸಿರುವಂತಹ ಗೊಬ್ಬರ ಧರಾಮೃತ್ ಪಿ 30 kgಯ ಬ್ಯಾಗ್ಗಳಲ್ಲಿ ಲಭ್ಯ ಇದೆ. ಇದನ್ನು ಕೂಡ ನೀವು ಬೇವಿನ ಹಿಂಡಿಯ ಜೊತೆಗೆ ಅಥವಾ ನಿಮ್ಮಲ್ಲಿರುವಂತಹ ಸಾವಯವ ಗೊಬ್ಬರಗಳ ಜೊತೆಗೆ ಮಿಶ್ರಣ ಮಾಡಿ ಗುಣಿ ಗೊಬ್ಬರವಾಗಿ ಬಳಸೋದು ಉತ್ತಮ ಅಂತ ಹೇಳಿ ತಿಳಿಸ್ತೀನಿ. 1650 ರೂಪಾಯಿಗಳ ದರದಲ್ಲಿ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ಧರಾಮೃತ್ ವಿಶೇಷ ಏನು ಅಂದ್ರೆ 50ಕ್ಕಿಂತ ಹೆಚ್ಚು ಸೂಕ್ಷ್ಮಾಣು ಜೀವಿಗಳಿದಾವೆ. ಪ್ಲಸ್ ನೀವು ಶುಂಠಿಯನ್ನ ನಾಟಿ ಮಾಡುವಂತ ಸಂದರ್ಭದಲ್ಲಿ ಧರಾಮೃತ್ ಬಳಸಿದಂತ ಸಂದರ್ಭದಲ್ಲಿ DAP ಯನ್ನ 1 ಚೀಲಕ್ಕೆ ಬದಲಾಗಿ ಅರ್ಧ ಚೀಲದಷ್ಟು ಹಾಕಿದ್ರು ಕೂಡ ರಂಜಕದ
ಉಪಯುಕ್ತತೆಯನ್ನ ಅಷ್ಟೇ ಪ್ರಮಾಣದಲ್ಲಿ ಧರಾಮೃತ ಗೊಬ್ಬರಗಳು ಸರಿ ಮಾಡಿ ಕೊಡ್ತವೆ. ಅದು ಈ ಗೊಬ್ಬರದ ಇನ್ನೊಂದು ವಿಶೇಷ. ಎಲ್ಲ ಜೀವಾಣು ಗೊಬ್ಬರಗಳ ಜೊತೆಗೆ ಮತ್ತೆ ಕೀಟನಾಶಕವನ್ನ ಹಾಕಿದ್ವಿ ಅಂತಂದ್ರೆ ಗೊಬ್ಬರದಲ್ಲಿರುವಂತಹ ಅನೇಕ ಸೂಕ್ಷ್ಮಾಣು ಜೀವಿಗಳನ್ನು ನಾವೇ ಕೊಂದ ಹಾಗೆ ಆಗುತ್ತೆ. ಆದ್ರಿಂದ ಕೀಟನಾಶಕಗಳ ಬದಲಿಗೆ ಉತ್ತಮವಾದಂತಹ ಬೇವಿನ ಹಿಂಡಿಯನ್ನ ಬಳಸುವಂತದ್ದು ಕೂಡ ಅದ್ಭುತವಾದಂತಹ ಒಂದು ಮಾರ್ಗೋಪಾಯ. ಉತ್ತಮವಾದ ಬೇವಿನ ಹಿಂಡಿಯನ್ನ ತೆಗೆದುಕೊಂಡು ಅದರೊಂದಿಗೆ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಅನ್ನ ಕನಿಷ್ಠ 20 ದಿನಗಳ ಮುಂಚಿತವಾಗಿ ನೀವು ಬೇರೆ ಬೇರೆಯಾಗಿ ಬೆರೆಸಿ ಇಟ್ಕೊಂಡು ಅವುಗಳನ್ನ ಬೆಳೆಸ್ಕೊಂಡು ಅವುಗಳ ಜೊತೆಗೆ ನಾನು ಈಗ ತಿಳಿಸಿದಂತ ಟಾಟಾ ಜಿಯೋಗ್ರೀನ್ ಇರ್ಬೋದು, ಬಯೋಫರ್ಟ್ ಇರ್ಬೋದು, ಧರಾಮೃತ ಜಿ ಇರ್ಬೋದು ಅಥವಾ ಧರಾಮೃತ ಪಿ ಇರ್ಬೋದು, ಹೆಚ್ಚುವರಿಯಾಗಿ ಈ ಬೇವಿನ ಹಿಂಡಿಯ ಜೊತೆಗೆ ಮಿಶ್ರಣ ಮಾಡಿ ಕೊಡೋದ್ರಿಂದನೂ ಕೂಡ ನೀವು ಉತ್ತಮವಾದ ಮೊಳಕೆಯನ್ನ ಮತ್ತು ಭವಿಷ್ಯದಲ್ಲಿ ಉತ್ತಮವಾದ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಬೆಡ್ಡಿನ ಮೇಲೆ ನಿಮ್ಮ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ತಜ್ಞರು ತಿಳಿಸಿರುವಂತಹ ಗೊಬ್ಬರ DAP ಇರ್ಬೋದು, ಪೊಟಾಶ್ ಇರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ ಇರೋದನ್ನ ಮೊದಲು ಹಾಕಿಕೊಳ್ಳಿ. ನಂತರ ಗುಣಿಗಳನ್ನ ಮಾಡಿ ಆ ಗುಣಿಗೆ ಮಾತ್ರ ನೀವೇ ಸಿದ್ಧ ಮಾಡಿಕೊಂಡಂತಹ ಸಗಣಿ ಗೊಬ್ಬರ ಇರ್ಬೋದು ಅಥವಾ ನಾನೀಗ ತಿಳಿಸಿದಂತಹ ಯಾವುದೇ ಗೊಬ್ಬರ ಇರ್ಬೋದು, ನೀವು ತೆಗೆದುಕೊಳ್ಳುವಂತಹ ಸಾವಯವ ಗೊಬ್ಬರವನ್ನ ಗುಣಿ ಗೊಬ್ಬರವಾಗಿ ಬಳಸಿ. ಅದಾದ ನಂತರ ಮೇಲೆ ಮಣ್ಣ ಹಾಕ್ತೀರಾ, ಆ ನಂತರ ಮತ್ತೆ ಹುಲ್ಲಿನ ಹೊದಿಕೆಯನ್ನ ಹಾಕ್ತೀರಾ. 20 ದಿನಗಳ ಕಾಲ ನೀರನ್ನು ಹೊಡಿತಾ ಇರ್ತೀರಾ. ಈ 20 ದಿನಗಳಲ್ಲಿ ತಳದಲ್ಲಿ ಇರುವಂತಹ ತಳಗೊಬ್ಬರದಿಂದ ಸೂಕ್ಷ್ಮಾಣು ಜೀವಿಗಳು ಇಡೀ ಬೆಡ್ ಅನ್ನ ಆವರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಭವಿಷ್ಯದಲ್ಲಿ ನಿಮ್ಮ ಇಳುವರಿಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತು ರೋಗಗಳನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸಾವಯವ ಗೊಬ್ಬರಗಳ ಆಯ್ಕೆ ಬಹಳ ಮುಖ್ಯ. ವಿಶೇಷವಾಗಿ ಹಿಂದಿನ ವರ್ಷಗಳಲ್ಲಿ ಎಕರೆಗೆ 5 ರಿಂದ 10 kg ಟ್ರೈಕೋಡರ್ಮಾವನ್ನ ಬಳಸಿ ಅಂತ ಹೇಳ್ತಾ ಇದ್ವಿ. ಹೋದ ವರ್ಷ ಎಲೆ ಚುಕ್ಕಿ ರೋಗ ಎಲ್ಲರನ್ನೂ ಬಾಧಿಸಿರೋದ್ರಿಂದ ತಳಕ್ಕೆ ಹಾಕುವ ಗೊಬ್ಬರದಲ್ಲಿ ಉತ್ತಮ ಕ್ವಾಲಿಟಿಯ ಟ್ರೈಕೋಡರ್ಮಾ, ಸುಡೋಮೋನಾಸ್ ಹಾಗೆಯೇ ಜೀವಾಣು ಗೊಬ್ಬರಗಳಾಗಿರ್ತಕ್ಕಂಥ ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರ್, PSB, KMB, ಜಿಂಕ್ ಸಾಲ್ಬಲೈಸಿಂಗ್, ಪೊಟಾಶ್ ಮೊಬಲೈಸಿಂಗ್ ಯುಕ್ತವಾದಂತಹ ಜೀವಾಣು ಗೊಬ್ಬರಗಳನ್ನು ಕೂಡ ನೀವು ಹಾಕುವಂತಹ ಸಂದರ್ಭದಲ್ಲಿ ಆ ಅಡಿ ಗೊಬ್ಬರಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಹಾಕೋದ್ರಿಂದ ಭವಿಷ್ಯದಲ್ಲಿ ಅನೇಕ ರೋಗಗಳನ್ನ, ಇಳುವರಿಯಲ್ಲಿ ತಗ್ಗಬಹುದಾದಂತಹ ಅನೇಕ ಅಪಾಯಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ನಾನು ಹೇಳಿದ ಗೊಬ್ಬರಗಳ ಹೊರತಾಗಿಯೂ ಕೂಡ ಉತ್ತಮವಾದಂತಹ ಗೊಬ್ಬರಗಳು ನಿಮ್ಮ ಸಮೀಪದ ಗೊಬ್ಬರದ ಅಂಗಡಿಗಳಲ್ಲೂ ಕೂಡ ಇರ್ತವೆ. ಯಾವುದೇ ಗೊಬ್ಬರದ ಅಂಗಡಿಯಲ್ಲಿ ಸಾವಯವ ಗೊಬ್ಬರವನ್ನು ಮಾರ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ಮಾನದಂಡಗಳನ್ನ ಆ ಕಂಪನಿಗಳು ಪೂರೈಸಿರ್ತವೆ. ಅಂತಹ ಗೊಬ್ಬರಗಳನ್ನು ಮಾತ್ರ ಗೊಬ್ಬರದ ಅಂಗಡಿಗಳು ಮಾರ್ತಾ ಇರ್ತವೆ. ಅಂತಹ ಸರ್ಟಿಫೈಡ್ ಆಗಿರುವಂತಹ ಗೊಬ್ಬರಗಳನ್ನೇ ನೀವು ತಳಗೊಬ್ಬರವಾಗಿ ಬಳಸಿ. ನಾನು ಹೇಳಿರುವ ಗೊಬ್ಬರಗಳ ಹೊರತಾಗಿಯೂ ಕೂಡ ಉತ್ತಮವಾದ ಗೊಬ್ಬರಗಳು ನಿಮ್ಮ ಸಮೀಪದ ಗೊಬ್ಬರದ ಅಂಗಡಿಗಳಲ್ಲಿ, ಡೀಲರ್ಗಳಲ್ಲೂ ಕೂಡ ಲಭ್ಯ ಇರ್ತವೆ. ಆ ಗೊಬ್ಬರದಲ್ಲಿ ಏನಿದೆ, ಆ ಗೊಬ್ಬರದ ರಸಸಾರ ಎಷ್ಟಿದೆ, ಯಾವ ಪೋಷಕಾಂಶಗಳನ್ನ ಅದರಲ್ಲಿ ಸೇರಿಸಲಾಗಿದೆ ಅನ್ನೋದರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಪಡ್ಕೊಂಡು ಅಂತಹ ಸರ್ಟಿಫೈಡ್ ಗೊಬ್ಬರಗಳನ್ನ ಸರ್ಟಿಫೈಡ್ ಡೀಲರ್ ಗಳಿಂದಲೇ ಪಡ್ಕೊಂಡು ತಳಗೊಬ್ಬರವಾಗಿ ಬಳಸಿ. ಇದು ₹100 ಬೆಲೆ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ, ಆದ್ರೆ ನಿಮಗೆ ಭವಿಷ್ಯದಲ್ಲಿ 100 ಚೀಲ ಬೆಳೆ ಬೆಳೆಯುವಂತಹ ರೈತರಿಗೆ ಅಲ್ಲಿ ಲಾಭವನ್ನ ಮಾಡಿಕೊಡುತ್ತೆ. ಯಾವುದೋ ಗೊಬ್ಬರವನ್ನ ಹಾಕಿ ಆ ಗೊಬ್ಬರದಿಂದ ಆಗುವ ಅನಾಹುತಗಳಿಗೆ ಹೆಚ್ಚು ಔಷಧಿಗೆ ಖರ್ಚು ಮಾಡೋದ್ರ ಬದಲು ಉತ್ತಮವಾದ ತಳಗೊಬ್ಬರವನ್ನ ನೀವು ತಯಾರಿಸಿಕೊಂಡಿದ್ದೆ ಆದ್ರೆ ನಿಮ್ಮ ಶುಂಠಿ ಬೆಳೆ ಅರ್ಧ ಗೆದ್ದಂಗೆ. ಉತ್ತಮ ಗೊಬ್ಬರಗಳ ಆಯ್ಕೆ, ಬೆಡ್ ಪ್ರಿಪರೇಷನ್ ಅನ್ನ ಚೆನ್ನಾಗಿ ಮಾಡಿದ್ದೇ ನಿಜ, ಆದ್ರೆ ನಿಮ್ಮ ಇಳುವರಿಯ ರೇಸ್ ನಲ್ಲಿ ನೀವು ಒಂದು ಹಂತವನ್ನ ದಾಟಿದ ಹಾಗೆ. ಉತ್ತಮವಾದಂತಹ ಸಾವಯವ ಗೊಬ್ಬರಗಳಿಗಾಗಿ, ಜೀವಾಣು ಗೊಬ್ಬರಗಳಿಗಾಗಿ, ಕೃಷಿ ಸಂಬಂಧಿತವಾದಂತಹ ಕೀಟನಾಶಕಗಳಿಗಾಗಿ, ಬಯೋಸ್ಟಿಮ್ಯುಲೆಂಟ್ ಗಳಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್ ಸಂಸ್ಥೆಯನ್ನ ಭೇಟಿಯಾಗಿ. ಮತ್ತೊಂದು ಹೊಸ ವಿಡಿಯೋದ ಜೊತೆ ಭೇಟಿಯಾಗೋಣ. ನಮಸ್ಕಾರ.